ವಾವ್, ಕಾರ್ ಎಷ್ಟು ಸುಂದರವಾಗಿದೆ. ಅದನ್ನು ನೋಡಲು ದೊಡ್ಡ ಬಿಳಿ ಬಣ್ಣದ ಹಡಗಿನ ಹಾಗೆ ಸುಂದರವಾಗಿದೆ. ಇದು ದೊಡ್ಡ ಹೊಸ ಕಾರನ್ನು ನೋಡಿದ ನಂತರ ಒಬ್ಬ ಚಿಕ್ಕ ಬಡ ಹುಡುಗನು ನೀಡಿದ ವಿವರಣೆಯಾಗಿದೆ. ಅವನು ಕಿಟಕಿ ಮೂಲಕ ಕಾರಿನ ಒಳಗೆ ಇಣುಕಿದನು. ಒಳಗೆ ಕೂರಲು ಇದ್ದ ಸೀಟು ಸೋಫಾದ ಹಾಗೆ ಇತ್ತು. ಕಾಲುಗಳು ಇಡುವ ಸ್ಥಳದಲ್ಲಿ ಸುಂದರವಾದ ಕಂಬಳಿ ಇತ್ತು. ತಲೆಯನ್ನು ಆರಾಮವಾಗಿ ಇರಿಸಲು ಒಂದು ಸಣ್ಣ ತಲೆದಿಂಬು ಇಡಲ್ಪಟ್ಟಿತ್ತು. ಒಳಗೆ ಸ್ಟೀರಿಯೋ ಸೆಟ್, ಎಸಿ, ಟಿವಿ ಮತ್ತು ಇನ್ನೂ ಬೇರೆ ಬೇರೆ ವಿಷಯಗಳು ಅಲ್ಲಿ ಇದ್ದವು. ಕಾರು ಉತ್ತಮವಾದ ಪರಿಮಳದಿಂದ ತುಂಬಿತ್ತು. ಆ ಬಡ ಹುಡುಗ ಕಾರಿನ ಒಂದು ಪಕ್ಕದಿಂದ ಅದನ್ನು ನೋಡುತ್ತಿದ್ದಾಗ, ಇನ್ನೊಂದು ಪಕ್ಕದಲ್ಲಿ ಕಾರಿನ ಮಾಲೀಕನಾದ ಯುವಕನು ತನ್ನ ಕಾರನ್ನು ಬಟ್ಟೆಯಿಂದ ಒರೆಸುತ್ತಿದ್ದನು. ಬಡ ಹುಡುಗನು ಒಳಗೆ ನೋಡುತ್ತಿರುವುದನ್ನು ಕಂಡ ಮಾಲೀಕನು ಅವನ ಬಳಿ ಬಂದು, ಏನ್ ತಮ್ಮ, ಏನ್ ನೋಡ್ತಿರುವೆ ಎಂದು ಕೇಳಿದ. ಈ ಸುಂದರವಾದ ಕಾರನ್ನು ನೋಡ್ತಿದ್ದೇನೆ ಅಂದನು ಆ ಬಡ ಹುಡುಗ. ಆಗ ಮಾಲೀಕನು ನಗುತ್ತಾ, ಇದು ನನ್ನ ಅಣ್ಣ ನನಗೆ ಕೊಟ್ಟ ಉಡುಗೊರೆ ಎಂದು ಜಂಬದಿಂದ ಹೇಳಿದನು. ನಂತರ ಅವನು ಬಡ ಹುಡುಗನಿಗೆ, ನಿನಗೂ ಈ ರೀತಿಯಾದ ಅಣ್ಣ ಇರಬೇಕೆಂದು ಬಯಸ್ತೀಯ ಅಲ್ವಾ ಅಂತ ಕೇಳಿದ. ತಕ್ಷಣವೇ ಆ ಬಡ ಹುಡುಗ, ನಾನು ಆ ರೀತಿಯಾದ ಅಣ್ಣನನ್ನು ಬಯಸುವುದಿಲ್ಲ, ಹೊರತಾಗಿ ನಾನೇ ಕಾರು ಕೊಟ್ಟಂತಹ ಅಣ್ಣನಾಗಲು ಬಯಸ್ತೇನೆ ಅಂದನು. ನೋಡಿ ಸ್ನೇಹಿತರೆ, ಈ ಹುಡುಗನು ಬಡವನಾಗಿದ್ದರೂ ಸಹ ಕೊಡುವನಾಗಲು ಬಯಸಿದನು. ಕೊಡುವುದರಲ್ಲಿರುವ ಸಂತೋಷಕ್ಕಿಂತ ಹೆಚ್ಚಿನದು ಬೇರೆ ಯಾವುದೂ ಇರುವುದಿಲ್ಲ. ಕೊಡುವುದರ ವಿಷಯದಲ್ಲಿ ಕೊಟ್ಟಿರುವುದನ್ನು ಮರೆತು ಬಿಡು, ತೆಗೆದುಕೊಂಡದನ್ನು ಎಂದೂ ಮರೆಯಬೇಡ ಎಂದು ಒಬ್ಬ ಸುಂದರವಾದ ಹೇಳಿಕೆ ಇರುತ್ತದೆ. ಒಬ್ಬ ದೇವ ಮನುಷ್ಯನು ಹೀಗೆ ಹೇಳಿದ್ದಾನೆ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯಕರವಾಗಿರುತ್ತದೆ ಎಂದು. ಆದುದರಿಂದ ಕೊಡುವುದರಲ್ಲಿ ಮುಂದಿನದವರಾಗಿದ್ದು ನಿತ್ಯ ಸಂತೋಷವನ್ನು ಪಡೆದುಕೊಳ್ಳೋಣ.